ಒಂದು ಟೊಮ್ಯಾಟೊ ಇರುತ್ತೆ. ಆ ಟೊಮ್ಯಾಟೋನ ನಾವು ಮಣ್ಣಲ್ಲಿ ಹಾಕಿದ್ರೆ ಅದೇನಾಗುತ್ತೆ, ಬೆಳೆಯುತ್ತೆ ಅಲ್ವಾ. ಅಂದರೆ ಅದಕ್ಕೆ ಪ್ರಾಣಶಕ್ತಿ ಇದೆ. ಅದು ಬೇರೆ ಒಂದು ಜೀವಕ್ಕೆ ಜೀವ ಕೊಡೋಷ್ಟು ಅದಕ್ಕೆ ಪ್ರಾಣಶಕ್ತಿ ಇದೆ. ನಾವು ಫಾರ್ ಎಕ್ಸಾಂಪಲ್ ಚಿಪ್ಸ್ನ ಯಾವ್ದಾದ್ರು ಈಗ ಚಾಕ್ಲೇಟ್ನ ತೊಗೊಂಡು ಮಣ್ಣಲ್ಲಿ ಹಾಕಿದ್ರೆ ಅದೇ ಅಲ್ಲೇ ಇದಾಗಿರುತ್ತೆ. ಸೊ ಅದಕ್ಕೆ ಒಂದು ಯಾವುದಾದ್ರೂ ಒಂದು ವಸ್ತುವಿಗೆ ಬೇರೆ ಜೀವಕ್ಕೆ ಜೀವ ಕೊಡೋ ಅಂತ ಕೆಪಾಸಿಟಿ ಇದ್ದರೆ, ಅದಕ್ಕೆ ಅಷ್ಟು ಇದು ಇದ್ದರೆ ಅದು ಪ್ರಾಣಶಕ್ತಿ ಇರುವಂಥ ಆಹಾರ ಪದಾರ್ಥ ಅಂತ ಅರ್ಥ. ಅದಾದಮೇಲೆ ಅದು ನಾವು ಈ ಫುಡ್ಡು ಪ್ರಾಣಶಕ್ತಿ ಇದೆ ಇದಕ್ಕೆ ಅಂತ ನಾವು ಅದನ್ನ ಹೆಂಗೆ ಕಂಡುಹಿಡಿಯೋದು? ಮಣ್ಣು ಎಲ್ಲನೂ ನಾವು ಮಣ್ಣಿಗೆ ಹಾಕಿಕೊಡೋಕ್ಕಾಗುತ್ತಾ? ಅದು ಮಣ್ಣು ಹಾಕಿದ್ಮೇಲೆ ಎಷ್ಟು ದಿನ ಆಗುತ್ತೆ ಮೇಲೆ ಬರೋಕ್ಕೆ? 3-4 ದಿನ ಆಗುತ್ತೆ. ಎಲ್ಲನೂ ಹಂಗೆ ನಾವು ಮಾಡೋಕ್ಕಾಗಲ್ಲ ಅಲ್ವಾ. ಸೊ 3 ಮಾರ್ಕ್ಸ್ ಇದೆ. ಅಂದರೆ 3 ಮಾರ್ಕ್ ಅಂದರೆ ಈ 3 ಇಟ್ಕೊಂಡು ನಾವು ಅದು ಪ್ರಾಣಶಕ್ತಿ ಇದೆಯಾ ಇಲ್ವಾ ಅಂತ ಹೇಳಿ ಕಂಡುಹಿಡಿಬೋದು. ಅರ್ಥ ಆಯ್ತಾ? ಮಾರ್ಕ್ 1 ಏನಂದರೆ ಕಾಂಪಿಟೇಷನ್. ಓಕೆನಾ? ಕಾಂಪಿಟೇಷನ್ಗೆ ಏನೇನು ಎಕ್ಸಾಂಪಲ್ ಅಂದರೆ ನೋಡಿ, ಇದು ನೋಡಿ ನಿಮ್ಗೆ ಏನು ಅರ್ಥ ಆಗ್ತಿದೆ? ಅಲ್ಲ, ಇವಾಗ ಇದು ಇದೇನಿದು ಕಾಡು ಅಂದರೆ ಅದೇ ಒಂದು ಫಾರೆಸ್ಟ್ ಥರ. ಅಲ್ಲಿ ನಾವು ಗಿಡ ಮರದಲ್ಲಿ ಏನೇನಿರುತ್ತೆ ನಮಗೆ ಆಹಾರ ಪದಾರ್ಥಗಳು ಅದೆಲ್ಲ ಸಿಗುತ್ತೆ ಅಲ್ವಾ. ಅದರಿಂದ ಬರೋ ಇಲ್ಲೊಂದು ಆ್ಯಪಲ್ ಟ್ರೀ ಇದೆ ನೋಡಿ. ಇಲ್ಲಿಂದ ಇಲ್ಲಿ ತಗೊಂಡಿರೋದು ಫ್ರೆಶ್ ಆಗಿ ತಗೊಂಡಿದ್ದಾನೆ. ಅದು ಆ್ಯಪಲ್ಲು ಅವನ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಇದೇನಿದು ಫ್ಯಾಕ್ಟ್ರಿ ಓಕೆನಾ? ಅದು ಏನಾದರೂ ಈ ಫಾರ್ಮಿಂದ ಇಲ್ಲಿಗೆ ಹೋಗಿ ಇಲ್ಲಿಗೆ ಬಂದರೆ ಅದು ಅನ್ಹೆಲ್ತಿ. ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದರೆ ಅದು ಮಾತ್ರ ಆರೋಗ್ಯಕರ. ಅರ್ಥ ಆಯ್ತಾ? ಸೊ ನಾವು ಯಾವುದೇ ಒಂದು ಆಹಾರ ಪದಾರ್ಥ ಆಗಲಿ ಅದು ಫ್ಯಾಕ್ಟ್ರಿಯಿಂದ ಬಂದರೆ, ಅದೇನಾದರೂ ಫ್ಯಾಕ್ಟ್ರಿಯಿಂದ ಪ್ರಾಸೆಸ್ ಆಗಿ ಬಂದಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅರ್ಥ ಆಯ್ತಾ? ಡೈರೆಕ್ಟ್ ನಮ್ಮ ಫಾರ್ಮಿಂದ ನಮ್ಮ ಕೈಗೆ ಬಂದರೆ ಫಾರ್ ಎಕ್ಸಾಂಪಲ್ ಅರ್ಥ ಆಯ್ತಾ? ಇನ್ನೇನು ಮರ್ದಿನಾನೇ ಇಟ್ಕೊಂಡಿದ್ದೀವಿ. ಓಕೆನಾ? ಇದು ಒಂದು ಮಾರ್ಕ್. ಅಂದರೆ ನಾವು ಹೆಂಗೆ ಅದು ಒಂದು ಪ್ರಾಣಶಕ್ತಿ ಇರುವಂಥ ಆಹಾರ ಪದಾರ್ಥ ಅಂತ ಕಂಡುಹಿಡಿಯೋದು ಅಂದರೆ ಅದು ಡೈರೆಕ್ಟ್ ಇಲ್ಲಿಂದ ಇಲ್ಲಿ ಬರಬೇಕು. ಎಲ್ಲಿಂದ? ಆ ಥರ. ಓಕೆನಾ? ಇನ್ನೊಂದು ಮಾರ್ಕ್ ಏನು? ಲಿವಿಂಗ್ ಫುಡ್ ರಾಟ್ಸ್ ಫಾಸ್ಟ್. ರಾಟ್ಸ್ ಅಂದರೆ ಏನು? ರಾಟ್ಸ್ ಅಂದರೆ ಏನು? ರಾಟ್ಸ್ ಅಂದರೆ ಗೊತ್ತಲ್ವಾ? ಲಿವಿಂಗ್ ಫುಡ್ ರಾಟ್ಸ್ ಫಾಸ್ಟ್ ಅಂದರೆ ಇವಾಗ ನೋಡಿ, ಈ ಎಕ್ಸಾಂಪಲ್ ನೋಡಿ, ಇದರಲ್ಲಿ ಏನಿದೆ? ಇದು ಬನಾನಾ, ಇದು ಬರ್ಗರ್ ಅಲ್ವಾ. ಇದರಲ್ಲಿ ಬನಾನಾ ಇದು ಡೇ 1, ಡೇ 2, ಡೇ 3, ಡೇ 4, ಡೇ 5. ಓಕೆನಾ? ಇದರಲ್ಲಿ ನಿಮಗೆ ಬನಾನಾ ದಿನೇ ದಿನೇ ಏನಾಗ್ತಿದೆ? ಹೊರಟೋಗ್ತಿದೆ. ಫಸ್ಟ್ ದಿನ ನಾವು ತಂದಾಗ ಹಿಂಗಿರುತ್ತೆ, ಸೆಕೆಂಡ್ ದಿನ ಹೀಗಾಗುತ್ತೆ, 3rd, 4th, 5th ಡೇ ಬರೋಷ್ಟಕ್ಕೆ ಅದು ಪೂರ್ತಿ ಕಪ್ಪಾಗ್ಬಿಟ್ಟಿರುತ್ತೆ. ಬಟ್ ಆದರೆ ಬರ್ಗರ್ ನೋಡಿ 5 ದಿನ ಆದ್ರೂ ಫ್ರೆಶ್ ಆಗೇ ಇದೆ. ಸೊ ನಾವು ಅದೊಂದು ಪ್ರಾಣಶಕ್ತಿ ಇರುವಂಥ ಆಹಾರ ಅಂತ ಹೇಗೆ ಕಂಡುಹಿಡಿಯೋದಂದರೆ ಅದು ಬೇಗ ಕೊಳ್ತೋಗುತ್ತೆ. ಅದು ಎಷ್ಟು ಬೇಗ ಕೊಳ್ತೋಗುತ್ತೋ ಅಷ್ಟು ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಅದನ್ನ ಇಷ್ಟರಲ್ಲಿ ಇರೋವಾಗಲೇ ತಿನ್ನಬೇಕು. ಇಷ್ಟ ಆದಮೇಲೆ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಬರ್ಗರ್ ಅಂದರೆ ಇನ್ನೂ ಒಂದಷ್ಟು ದಿನ ಆದಮೇಲೆ
ಇದು ಮಾರ್ಕ್ 1 ಇದು ಏನಿದು ಡೈರೆಕ್ಟ್ ಕಾಡಿಂದ ಇದು ಒಂದಷ್ಟು ದಿನ ಇಟ್ಟರೆ ಹಾಳಾಗೋಗುತ್ತೆ. ಎಷ್ಟು ದಿನ ಇಡ್ಬೋದು ಇದನ್ನ? 5-6 ದಿನ ಇಡ್ಬೋದು ಅಷ್ಟೇ. ಬಟ್ ಆದರೆ ಇವೆಲ್ಲ ಎಷ್ಟು ತಿಂಗಳಲ್ಲ ವರ್ಷಾನುಗಟ್ಟಲೆ ಇಟ್ಟರು ಏನಾಗಲ್ಲ. ಆಮೇಲೆ ಅದನ್ನ ತಿಂದರೆ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆಯಿತಾ. ಸೊ ಇದು ಮಾರ್ಕು ಅಂದರೆ ಪ್ರಾಣಶಕ್ತಿ ಇರುವಂಥ ಆಹಾರ ಅಂತ ಕಂಡುಹಿಡಿಯೋದು ಹೀಗೆ ಅರ್ಥ ಆಯ್ತಾ. ಸೊ ಮಾರ್ಕ್ 3 ಇದು ಲಾಸ್ಟ್. ನೋ ಟಿವಿ ಕಮರ್ಷಿಯಲ್ ಅಂದ್ರೆ ಏನು? ಜಾಸ್ತಿ ಟಿವಿ ನೋಡಬಾರ್ದು ಅಂತ ಅಲ್ಲ, ಟಿವಿ ನೋಡ್ಬೋದು. ನೋ ಟಿವಿ ಕಮರ್ಷಿಯಲ್ ಅಂದ್ರೆ ನೋ ಟಿವಿ ಕಮರ್ಷಿಯಲ್ ಅಂದ್ರೆ ಏನು ಗೊತ್ತಾ? ಆ ಒಂದು ಆಹಾರ ಪದಾರ್ಥಕ್ಕೆ ಟಿವಿಯಲ್ಲಿ ಆಡ್ಸ್ ತೋರಿಸಬಾರ್ದು. ಏನ್ ಮಾಡ್ತಿದ್ದೀರಾ? ಟಿವಿಯಲ್ಲಿ ಆಡ್ಸ್ ಬರಬಾರ್ದು. ಅದಕ್ಕೆ ಸರಿ ಆಯ್ತು. ಇವಾಗ ಏನಿದೆ ಅದಕ್ಕೆ ಟಿವಿ ಕಮರ್ಷಿಯಲ್ ಇರಬಾರ್ದು. ಅಂದ್ರೆ ಟಿವಿಯಲ್ಲಿ ಅದ್ರ ಬಗ್ಗೆ ಅವರು ಪ್ರಚಾರ ಮಾಡಬಾರ್ದು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾವಾಗಾದ್ರೂ ಬಾಳೆಹಣ್ಣನ್ನ ಟಿವಿಯಲ್ಲಿ ಆ್ಯಡ್ ತೋರಿಸಿರೋ ಥರ ನೋಡಿದ್ದೀರಾ? ಬಾಳೆಹಣ್ಣು ತಗೊಳ್ಳಿ ಅಂತ ಆ್ಯಡಲ್ಲೇ ಇರ್ತಾರ? ಇಲ್ಲ ತಾನೇ. ಟಿವಿಯಲ್ಲಿ ಯಾವತ್ತೂ ಇದ್ರ ಬಗ್ಗೆ ಎಲ್ಲ ಹೇಳಲ್ಲ. ಬಟ್ ಆದರೆ ನಮಗೆ ಟಿವಿಯಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾರೆ? ಇದ್ರ ಬಗ್ಗೆ ಟಿವಿಯಲ್ಲಿ ನೋಡಿದ್ದೀರಾ? ಇದ್ರ ಬಗ್ಗೆನೂ ನೋಡಿದ್ದೀರಾ? ಇದ್ರ ಬಗ್ಗೆನೂ ನೋಡಿದ್ದೀರಾ ಅಲ್ವಾ? ಇದೆಲ್ಲ ಬಗ್ಗೆನೂ ಟಿವಿಯಲ್ಲಿ ಆ್ಯಡ್ ಕಮರ್ಷಿಯಲ್ ಬರುತ್ತೆ. ಸೊ ಅದು ಮಾರ್ಕ್ 3. ಅದು ಆರೋಗ್ಯಕರವಾದ ಆಹಾರ ಅಂತ ಹೇಳಿ ಅದ್ರ ಮಾರ್ಕ್ 3ಗೆ ಇರಿಸ್ತಾರೆ. ಓಕೆನಾ? ಇವಾಗ ನಾನು 3 ಮಾರ್ಕ್ಸ್ ಹೇಳಿದೆ. ಏನೇನು? ಫಸ್ಟು ಅದು ಕಾರಿನಿಂದ ಕಿಚನ್ ಬರಬೇಕು, ಗಿಡದಿಂದ ಮನೆಗೆ. ಅರ್ಥ ಆಯ್ತಾ? ಸೆಕೆಂಡ್ ಮಾರ್ಕ್ ಏನು? ನಾವು ಪ್ರಾಣಶಕ್ತಿ ಇರೋ ಆಹಾರ ಬೇಗ ಕೊಳ್ತೋಗುತ್ತೆ. 3ನೇದೇನು? ಟಿವಿ ಕಮರ್ಷಿಯಲ್ ಅದಕ್ಕೆ ಇರಬಾರ್ದು. ಇದೆಲ್ಲನೂ ಆ ತಿಂಡಿಗೆ ಅನ್ವಯ ಆದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅದು ಒಂದು ಪ್ರಾಣಶಕ್ತಿ ಇರುವಂಥ ಒಂದು ಆಹಾರ. ಆಯಿತಾ? ಇಷ್ಟೆಲ್ಲ ಅರ್ಥ ಆಯ್ತು ನಿಮಗೆ? ಅದಾದಮೇಲೆ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ತುಂಬ ಬೇಸಿಕ್, ಎಲ್ಲರೂ ನೋಡಿ. ಇದು ತುಂಬ ಬೇಸಿಕ್ ಆಗಿ ಇವಾಗ ನೀವು ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಬೇಸ್ ನೋಡಿದ್ದೀರಾ? ಗ್ಲಾಸ್ ಬೇಸ್ ಅಂದರೆ ಏನು? ಈ ಥರ ಒಂದು ಇರುತ್ತೆ. ಅದರಲ್ಲಿ ನಾವು ಫ್ಲವರ್ಸ್ ಎಲ್ಲ ಇಡ್ತೀವಲ್ವಾ, ಅದು ಬಿದ್ದರೆ ಹೊಡೆದೋಗುತ್ತಲ್ವ ಗ್ಲಾಸ್ ಬೇಸ್. ಅದನ್ನ ಆ ಥರ ಇಡ್ತೀವಿ. ಇದು ಗ್ಲಾಸ್ ಬೇಸ್ ಅಂತ ಅನ್ಕೊಳ್ಳಿ. ಟ್ರಾನ್ಸ್ಪರೆಂಟ್ ಇರುತ್ತಲ್ವ, ಒಳಗಡೆ ಏನಿದೆ ಅಂತ ನಮಗೆ ಕಾಣಿಸುತ್ತೆ. ಸೊ ಇದೊಂದು ಗ್ಲಾಸ್ ಬೇಸ್ ಆಗಿದೆ. ಇದು ಸ್ವಲ್ಪ ಗಲೀಜಾಗಿದೆ ಅಂತ. ಇದು ಗಲೀಜಾಗಿರೋದ್ರ ನಾನು ನಿಮಗೆ ಕೊಡ್ತೀನಿ, ಕ್ಲೀನ್ ಮಾಡಿಕೊಡ್ತೀನಿ ಅಂತ. ಆಮೇಲೆ ನಿಮಗೆ ಇದು ಕ್ಲೀನ್ ಮಾಡೋಕ್ಕೆ ಏನು ಬೇಕು? ಬಟ್ಟೆ ಒಗ್ಸೋಕ್ಕೆ ಬಟ್ಟೆ, ಆಮೇಲೆ ಇದು ಉಜ್ಜಕ್ಕೆ ಬ್ರಷ್ ಅದೆಲ್ಲ ಬೇಕು. ಅದನ್ನು ನೀವು ಕ್ಲೀನ್ ಮಾಡಿಬಿಟ್ಟು ನನಗೆ ಕೊಡ್ತೀರ. ಬಟ್ ಆದ್ರೂ ಅದು ಎಷ್ಟು ಕ್ಲೀನ್ ಮಾಡಿದ್ರೂ ಆಗ್ತಿರಲ್ಲ. ಏನಕ್ಕೆ ಆಗ್ತಿರಲ್ಲ? ನಾವು ಬರೀ ಹೊರಗಡೆಯಿಂದ ಮಾತ್ರ ಅದನ್ನು ಬ್ರಷ್ ಮಾಡ್ತೀವಿ. ಒಳಗಡೆ ಏನು ಮಾಡ್ತಾರೆ? ಒಳಗಡೆ ಮಾಡಿದ್ರೆ ಅದೇ ಒಳಗಡೆ ಮಾಡಿದ್ರೆ ಆವಾಗ ಅದು ಕ್ಲೀನ್ ಆಗುತ್ತೆ. ನಾನು ಈ ಎಕ್ಸಾಂಪಲ್ನ ಏನು ಒಳ್ಳೆ ಅಂದರೆ, ಇವಾಗ ನಾವು ಯಾವುದಾದ್ರೂ ಒಂದು ಫೀವರ್ ಬಂದಿದೆ ಅಂತ ಅಂದ್ಕೊಂಡಿದ್ದೀವಿ. ಆವಾಗ ಏನು ತೊಗೊಳ್ತೀವಿ? ಮೆಡಿಸಿನ್ಸ್ ತೊಗೊಳ್ತೀವಿ. ಅದೆಲ್ಲ ಅದೇ ಹೊರಗಡೆಯಿಂದ ಕ್ಲೀನ್ ಮಾಡ್ತೀವಿ ನಮ್ಮ ಬಾಡಿನ. ಆಮೇಲೆ ಇನ್ನೇನು ಒಳಗಡೆಯಿಂದ ಮಾಡಿದ್ರೆ ಕ್ಲೀನ್ ಆಗೋದು. ಇದರಲ್ಲಿ ನಾನು ತೋರಿಸ್ತೆ ಅಲ್ವಾ, ಹೊರಗಡೆಯಿಂದ ಎಷ್ಟು ಮಾಡಿದ್ರೂ ಕ್ಲೀನ್ ಆಗಿಲ್ಲ, ಒಳಗಡೆಯಿಂದ ಮಾಡಿದ್ರೇ ಅದು ಕ್ಲೀನ್ ಆಯಿತು ಅಲ್ವಾ. ಸೊ ಹಾಗೇ ನಮ್ಮ
ಕುಡಿತೀವೋ ಅದೇ ನಮಗೆ ಅಲ್ವಾ ಎನರ್ಜಿ ಕೊಡ್ತಾ ಇಲ್ವಾ ಅದೆಲ್ಲ ಹೇಳೋದು. ಸೊ ಅದಕ್ಕೆ ಯಾವಾಗಲೂ ಒಳಗಡೆಯಿಂದ ನಿಮ್ಮ ಬಾಡಿನ ನೀವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಹೊರಗಡೆಯಿಂದ ನಿಮ್ಗೆ ಯಾವ ಕಾಯಿಲೆನೂ ಬರಲ್ಲ. ಅರ್ಥ ಆಯ್ತಾ? ಈ ಎಕ್ಸಾಂಪಲ್ ಅರ್ಥ ಆಯ್ತಲ್ವಾ ನಿಮಗೆ? ಏನು ಹೇಳಿ ಈ ಎಕ್ಸಾಂಪಲ್ ಏನು ಹೇಳಿ ಹೇಳೋ. ಒಳಗಡೆಯಿಂದ ಕ್ಲೀನ್ ಮಾಡೋದು ಅದು ಹೇಗೆ ನಮ್ಮ ಬಾಡಿಗೆ ಅನ್ವಯ ಆಗುತ್ತೆ? ತಗೊಂಡು ಬಾಟಲ್ ಕ್ಲೀನ್ ಮಾಡ್ತೀವಿ. ಬಟ್ ನಮ್ಮ ಬಾಡಿನ ಒಳಾಂಗನೆಲ್ಲ ಸ್ವಚ್ಛವಾಗಿ ಇಟ್ಕೋಬೇಕಾದ್ರೆ ನಾವು ಫಸ್ಟ್ ಆಫ್ ಆಲ್ ಕ್ಲೀನಾಗಿರೋ ಆಹಾರ ತಿನ್ನಬೇಕು. ಕ್ಲೀನಾಗಿರೋ ಆಹಾರ ಯಾವುದು? ಆ ಥರ ಎಲ್ಲ ಮನೇಲಿ ಮಾಡಿರೋದು ಮಾತ್ರ ತಿನ್ನಬೇಕು, ಹೊರಗಡೆ ಮಾಡಿರೋದೆಲ್ಲ ತಿನ್ಬಾರ್ದು ಅಂತ. ಇಫ್ ನೇಚರ್ ಡಿಡ್ ಮೇಕ್ ಇಟ್ ಡೋಂಟ್ ಟೇಕ್ ಇಟ್ ಅಂತ ಒಂದು ಇದೆ. ಇದೆಲ್ಲ ಅಂದರೆ ಲಾಸ್ಟಲ್ಲಿ ಹೇಳ್ತೀನಿ, ನೀವೆಲ್ಲ ಹೇಳಬೇಕು. ಇದನ್ನ ಓದಿ ಜೋರಾಗಿ ಓದಿ. ಇವಾಗ ನಾನು 3, 2, 1 ಅಂತ ಹೇಳ್ತೀನಿ, ಅಲ್ಲಿರೋದನ್ನ ಓದಬೇಕು. ಕಾಣಿಸ್ತಿದೆ ನಿಮ್ಗೆಲ್ಲರಿಗೂ? ಏನು ಬಂದಿದ್ದೀವಿ? ಇಫ್ ನೇಚರ್ ಡಿಡೆಂಟ್ ಮೇಕ್ ಇಟ್. ನಾನು ಹೇಳ್ತೀನಿ ಫಸ್ಟು, ಆಮೇಲೆ ನೀವೆಲ್ಲರೂ ಜೋರಾಗಿ ಹೇಳಬೇಕು. ಇಫ್ ನೇಚರ್ ಡಿಡೆಂಟ್ ಮೇಕ್ ಇಟ್, ಡೋಂಟ್ ಟೇಕ್ ಇಟ್. ಇವಾಗ ಒಂದು ಗೇಮ್ ಮಾಡೋಣ. ನಾನು ಹೇಳ್ದೆ ತಾನೇ ಆ ಗೇಮ್ ಅಲ್ಲ ಕಣೋ. ನಾನು ಕ್ವಶನ್ ಆನ್ಸರ್ಸ್ ಕೇಳ್ತೀನಿ. ಕ್ವಶನ್ ಆನ್ಸರ್ಸ್ನ ಕೇಳ್ತೀನಿ, ನೀವು ಅದಕ್ಕೆ ಆನ್ಸರ್ ಹೇಳಿದ್ರೆ ನಿಮಗೆಲ್ಲ ಒಂದು ಫ್ರೂಟು ಅಥವಾ ಏನಾದರೂ ಒಂದು ಎರೇಸರು ಅಂದರೆ ಇವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ರೂಲ್ಸ್ನ. ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಎಲ್ಲರೂ ಒಂದೇ ಸತಿ ಹೇಳಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತೇನೋ? ಹೀಗೆ ಎಲ್ಲರೂ ಒಂದೇ ಸತಿ ಹೇಳಬಾರ್ದು. ಯಾರಿಗೆ ಆನ್ಸರ್ ಗೊತ್ತಿದೆಯೋ ಅವರು ಕೈ ಎತ್ತಿ. ಆಯ್ತಾ? ಆವಾಗ ನಾನು ಅವ್ರಿಗೆ ಕೊಡ್ಬೇಕಾ ಇಲ್ವಾ ಅಂತ ನೋಡ್ತೀನಿ. ಸೊ ಆ ಕ್ವಶನ್ ಎಷ್ಟು ಡಿಫಿಕಲ್ಟಿ ಇದೆ ಅಂದರೆ ಆ ಕ್ವಶನ್ ಹೇಗೆ ಕೇಳಿಸ್ಕೊಳ್ಳಿ. ಆ ಕ್ವಶನ್ನು ಎಷ್ಟು ಕಷ್ಟ ಇದೆ ಆನ್ಸರ್ ಮಾಡೋಕ್ಕೆ ಅಷ್ಟು ಒಳ್ಳೆ ಬಿಟ್ಟು. ಆಯ್ತಾ? ಏನೇನು ಹೇಳಿದೆ ರೂಲ್ಸು? ಎಲ್ಲರೂ ಒಟ್ಟಿಗೆ ಹೇಳ್ತಾರೆ, ಕೇಳಿಸ್ಕೊಳ. ಎಲ್ಲರೂ ಒಟ್ಟಿಗೆ ಹೇಳಬಾರ್ದು. ಯಾರು ಆನ್ಸರ್ ಗೊತ್ತಿದೆಯೋ ಅವ್ರ ಕೈ ಎತ್ತಬೇಕು. ಯಾರು ಎಷ್ಟು ಕಷ್ಟ ಇದೆಯೋ ಆನ್ಸರು ಅಷ್ಟು ಒಳ್ಳೆ ಬಿಟ್ಟು ಯಾರು ಆನ್ಸರ್ ಮಾಡ್ತಾರೋ ಅವ್ರಿಗೆ ಕೊಡ್ತೀನಿ. ಆಯ್ತಾ? ಇವಾಗ ಇಷ್ಟೊತ್ತು ನಾನು ಮಾಡಿದ್ದೆಲ್ಲ ಕೇಳಿಸ್ಕೊಂಡಿದ್ದೀರಾ ತಾನೇ? ಇಫ್ ನೇಚರ್ ಡಿಡೆಂಟ್ ಮೇಕ್ ಇಟ್, ಶುಡ್ ವಿ ಟೇಕ್ ಇಟ್ ಆರ್ ನಾಟ್? ತೆಗೆದ್ಬೇಕು. ಓಕೆ. ಇವಾಗ ನೇಚರ್ ಅದನ್ನ ಆ ಸೆಂಟೆನ್ಸ್ ಹೇಳ್ತಾ ಅಲ್ವಾ, ಈ ಸೆಂಟೆನ್ಸ್ನ ಫಸ್ಟ್ ಕನ್ನಡದಲ್ಲಿ ಹೇಳ.
ಇದನ್ನ ಪ್ರಕೃತಿ ಮಾಡಿದ್ಯಾ, ಇದನ್ನ ಮಾಡಿರ್ತಾನೆ. ಸೊ ಇದನ್ನ ತಗೋಬೋದಲ್ವಾ? ಸೊ ಇವಾಗ ನೇಚರ್ ಮಾಡಿದ್ರೆ ಅದನ್ನ ತಗೋಬೇಕಾ ಇಲ್ವಾ? ಕೈ ಎತ್ತಬೇಕು, ತಗೋಬೇಕಾ ಇಲ್ವಾ? ಓಕೆ. ಸೊ ನಿಮ್ಮ ಬಾಡಿಗೆ ಯಾವುದು ಬೆಟರ್, ಬನಾನಾನ ಚಿಪ್ಸಾ? ಎಲ್ಲರೂ ಹೇಳ್ಬಾರ್ದು ಅಂತ ನಾನು ಹೇಳಿದೆ, ಎಲ್ಲರೂ ಹೇಳ್ಬಾರ್ದು ಅಂತ ನಾನು ಹೇಳಿದೆ. ಆಯ್ತು, ಇವಾಗ ನೆಕ್ಸ್ಟ್ ಕ್ವಶನ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್. ಶುಭ ಎಲ್ಲ ಸ್ಟೋರಿ ಹೇಳಿದೆ ಅಲ್ವಾ, ಅವಳಿಗೆ ದೊಡ್ಡ ಮೆಡಿಸನ್ ಆಗಿದ್ದು ಯಾವುದು? ಕೈ ಎತ್ತಿ. ಅವಳಿಗೆ ದೊಡ್ಡ ಮೆಡಿಸನ್ ಆಗಿದ್ದು ಯಾವುದು? ವೆರಿ ಗುಡ್, ಕ್ಲಾಪ್ ಮಾಡಿ ಅವಳಿಗೆ. ಸೊ ಓಕೆ, ಅವ್ರು 2 ಕ್ವಶನ್ ಅವನೇ ಹೇಳ್ತಾ. ಇವಾಗ ನೋಡಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ನೀವು ಹೇಳಬೇಕು, ಗರ್ಲ್ಸ್ ಎಲ್ಲರೂ ಹೇಳಬೇಕು. ಆಮೇಲೆ ಯಾವುದಾದ್ರೂ 2 ಫುಡ್ ಹೇಳಿ ಇವತ್ತಿನ ಆ್ಯಕ್ಟಿವಿಟಿಯಲ್ಲಿ, ಯಾವುದಾದ್ರೂ 2 ತಿಂಡಿಗಳು ವಿಚ್ ಈಸ್ ಅನ್ಹೆಲ್ತಿ, ಅನಾರೋಗ್ಯಕರ. ನಾನು ಹೇಳಿರೋ ಎಕ್ಸಾಂಪಲ್ಸಲ್ಲಿ ಹೇಳೋ. ಚಿಪ್ಸು, ಫ್ರೂಟ್ಸ್ ಅನ್ಹೆಲ್ತಿನಾ? ಫ್ರೂಟ್ಸ್ ಹೆಲ್ತಿ ತಾನೆ? ಹೆಲ್ತಿ ತಾನೆ? ಚಿಪ್ಸು ಎಲ್ಲರ ಹತ್ರ ಶೇರ್ ಮಾಡ್ಕೊಂಡು ತಿನ್ಬೇಕು. ಮತ್ತೆ ಕ್ಲಾಸ್. ಆಮೇಲೆ ನೆಕ್ಸ್ಟ್ ಇವಾಗ ನಾವು ಎಕ್ಸಾಂಪಲ್ ತಗೊಂಡೆ ಅಲ್ವಾ, ಇದ್ರದ್ದು ಎಕ್ಸಾಂಪಲ್ ತಗೊಂಡೆ ಅಲ್ವಾ. ಇದು ನಾನು ಪೂರ್ತಿ ಹೇಳೋದು ಕೇಳಿಸ್ಕೊಡೋ. ಇದು ನಮ್ಮ ಬಾಡಿಗೆ ಹೇಗೆ ಅನ್ವಯ ಮಾಡಿದೆ ನಾನು ಒಳಗಡೆ ಕ್ಲೀನ್ ಮಾಡಿದ್ರೆ ಹೊರಗಡೆಯಿಂದನೂ ಆರೋಗ್ಯಕರವಾಗಿರ್ತೀವಿ. ಸರಿ ಆಯಿತು, ಅದು ಆಮೇಲೆ ನೋಡ್ಕೊಳ್ಳೋಣ, ಕೂತ್ಕೊಳ್ಳಿ. ಸೊ ಇವಾಗ ಯಾರು ಹೇಳಿದ್ದು ನೀನು ತಾನೆ? ಇನ್ನೂ ಎಷ್ಟೊಂದಿದೆ, ಇರೋ ಇನ್ನು ಎಷ್ಟೊಂದಿದೆ ಈ ಬುಕ್ಕು. ಇದು ಆ್ಯಕ್ಚುಲಿ ಏನು ಬುಕ್ ಗೊತ್ತಾ? ಇದೊಂದು ಸ್ಟೋರಿ ಬುಕ್ ಆಯಿತಾ, ಇಂಟೆಲಿಜೆನ್ಸ್ ಆಫ್ ಹಿತೋಪದೇಶ ಅಂತ. ಆ್ಯಕ್ಚುಲಿ ಈ ಸ್ಟೋರಿ ಬುಕ್ಕು ಇಂಗ್ಲೀಷಲ್ಲಿದೆ, ಅದನ್ನು ನೀವು ಇಂಗ್ಲೀಷ್ ಚೆನ್ನಾಗಿ ಕಲ್ತ್ಕೊಂಡು ಇದನ್ನು ಓದ್ಕೊಳ್ಳಿ ಅಂತ ಕೊಡ್ತಿದ್ದೀನಿ ಆಯಿತಾ. ಎಲ್ಲರೂ ಕ್ಲಾಸ್ ಮಾಡಿ. ಓಕೆ, ಇವಾಗ ಇನ್ನೊಂದು ಕ್ವಶನ್ ಕೇಳಿಸ್ಕೊಳ್ಳಿ ಎಲ್ಲರೂ. ಸಾತ್ವಿಕ್ ರೆವಲ್ಯೂಷನ್ ಅಲ್ಲಿ 3 ಪಿಲ್ಲರ್ ಇದೆ ಅಂತ ಹೇಳಿದೆ, ಅದರಲ್ಲಿ ಫಸ್ಟ್ನೇ ಪಿಲ್ಲರ್ ಯಾವುದು? ಗೊತ್ತಾ ಯಾರಾದ್ರೂ ಆನ್ಸರು? ಹೇಳು ಯಾವುದು? ಫೌಂಡೇಶನಲ್ ಪಿಲ್ಲರ್ ಅಂತ ಹೇಳಿದ್ದೀನಿ, ಇದಕ್ಕೆ ದೊಡ್ಡ ಅಂತ. ಗೊತ್ತಿಲ್ವಾ? ಯಾವುದು ಗೊತ್ತಿಲ್ವಾ? ಆ ಬೋರ್ಡ್ ಮೇಲೆ ಐತೆ ಆನ್ಸರ್. ಅದೆಲ್ಲ ಮಾರ್ಕ್ಸ್ ಎಲ್ಲ ಇಲ್ಲ, ನಾನು ಫೌಂಡೇಶನಲ್ ಪಿಲ್ಲರ್ ಮಾತ್ರ ಕೇಳ್ತಿರೋದು. ಬಿಡಿ ಹೋಗ್ಲಿ, ಈ ಆನ್ಸರ್ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಕುತ್ಕೊಳ್ಳಿ ಹೋಗಿ, ನಾನು ಆನ್ಸರ್ ಹೇಳ್ತೀನಿ, ನಾನೇ ಹೇಳ್ತೀನಿ. ಆನ್ಸರ್ ಏನು ಅಂದರೆ ಇದ್ರೆ ಫೌಂಡೇಶನಲ್ ಪಿಲ್ಲರ್. ಓದೋಕ್ಕೂ ಬರಬೇಕು, ಲಿವಿಂಗ್ ಫುಡ್ ಅರ್ಥ ಆಯ್ತಾ? ಅದೇ ನಮಗೆ ಫೌಂಡೇಶನಲ್ ಪಿಲ್ಲರ್ ಫಸ್ಟ್ನೇದು. ಇನ್ನು ಮುಂದೆ ಕ್ಲಾಸಸ್ ಇರುತ್ತಲ್ವಾ, ಅವಾಗೆಲ್ಲನೂ ಒಂದೊಂದು ಪಿಲ್ಲರ್ನು ಹೇಳ್ತೀನಿ, ಹೇಗೆ ಇರಬೇಕು. ಮತ್ತು 7 ಹ್ಯಾಬಿಟ್ಸ್ ಇದೆ, 7 ಹ್ಯಾಬಿಟ್ಸ್ನ ಅದೆಲ್ಲ ಹೇಗೆ ಫಾಲೋ ಮಾಡಿದ್ರೆ ನೀವು ಆರೋಗ್ಯಕರವಾಗಿ ಇರ್ತೀರಾ. ಅರ್ಥ ಆಯ್ತಾ? ಸೊ ಓಕೆ, ಕಂಗ್ರಾಟ್ಸ್, ನಿಮಗೆ ಬುಕ್ ಸಿಕ್ಕಿದೆ. ಈಗ ನೀನು ಹೇಳ್ಬೇಕು. ಓಕೆ, ಇವಾಗ ಇನ್ನೊಂದು ಕಷ್ಟದ ಕ್ವಶನ್ನು, ಈಗಿಟ್ಟು ಅವ್ರಿಗೆ ಹೋಗುತ್ತೆ. ಶುಭ ಸ್ಟೋರಿ ಹೇಳಿದೆ ಅಲ್ವಾ, ಆ ಸ್ಟೋರಿಯಲ್ಲಿ
10:30 ಆಯಿತು. ಆಮೇಲೆ 11 ಆಯಿತು. ಸ್ವಲ್ಪ ಈ ಕ್ವಶನ್ಸ್ ಎಲ್ಲ ಆಯ್ತಲ್ವಾ? ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ, ಕೇಳ್ಕೊಳ್ಳಿ. ಇವಾಗ ನಾನು ಹೇಳಿದೆ ಅಲ್ವಾ, 3 ಥಿಂಗ್ಸಿಂದ ನಾವು ತಿನ್ನೋ ಆಹಾರ ಪದಾರ್ಥ ಪ್ರಭಾವಿತ ಆಗಿರುತ್ತೆ. 3 ಥಿಂಗ್ಸ್ ಹೇಳಿದೆ ನಾನು. ಆ 3 ಏನು ಅಂತ ಹೇಳಬೇಕು. ಅಂದರೆ ನಾನು 3 ಥಿಂಗ್ಸಿಂದ ನಾವು ತಿನ್ನೋ ಆಹಾರ ಪ್ರಭಾವಿತ ಆಗಿರುತ್ತೆ ಅಂತ ಹೇಳಿದೆ. ಒಂದು ಹಿಂಟ್ ಕೊಡ್ತೀನಿ, ಅಂದರೆ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ನೇದು ಏನು ಗೊತ್ತಾ, ಅದು ನಮ್ಮ ಮನೆಯಲ್ಲಿ ಪೇರೆಂಟ್ಸ್ ಏನು ತಿಂತಾರೆ ಅನ್ನೋದು ನೋಡಿಬಿಟ್ಟು ನಾವು ಅದನ್ನ ತಿಂತೀವಿ. ಇನ್ನೂ 2 ಈ ಥರ ಇದೆ, ಅದು ಏನೇನು ಅಂತ ಹೇಳಿ. ಏನೇನೋ ಹೇಳಬಾರ್ದು, ಕರೆಕ್ಟಾಗಿ ಕ್ವಶನ್ ಕೇಳಿಸ್ಕೊಳ್ಳಿ. ನಾವು ತಿನ್ನೋ ಆಹಾರ ಪದಾರ್ಥ ನಮ್ಮ ಸರೌಂಡಿಂಗ್ಸಲ್ಲಿ ಪ್ರಭಾವಿತ ಆಗಿರುತ್ತೆ. ಅರ್ಥ ಆಯ್ತಾ? ನಾವು ನಮ್ಮ ಸುತ್ತಮುತ್ತ ಏನೇನು ನೋಡ್ತೀವೋ ಅದನ್ನೇ ನಾವು ತಗೊಳ್ತೀವಿ. ಫಸ್ಟ್ನೇದು ನಮ್ಮ ಸುತ್ತಮುತ್ತ ನಮ್ಗೆ ಯಾರು ಇರ್ತಾರೆ, ಪೇರೆಂಟ್ಸ್ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಅವ್ರೇನು ತಿಂತಾರೋ ನಾವೇ ಅದನ್ನು ತಿನ್ನೋದು. ಆಯಿತಾ? ಆಮೇಲೆ ಇನ್ನೊಂದು ಟಿವಿ, ಕಮರ್ಷಿಯಲ್ಲು. ಅದರಲ್ಲಿ ಏನು ನೋಡ್ತೀವೋ ಅದನ್ನ ನಾವೇ ತಿನ್ನೋದು. ಇದು ಇಲ್ಲಿ ಅಂತ ನಾನೇ ಹೇಳಿದೆ. ಓಕೆ, ನಾವು ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ತಿದ್ದೀವಿ. ಆಯಿತು, ನೀನು ಆನ್ಸರ್ ಮಾಡಿದ್ರೆ ನಿಮಗೆ ಅದು. ಆಯಿತಾ? ಇವಾಗ ಒಂದು ಆಹಾರ ಪದಾರ್ಥ, ಅದರಲ್ಲಿ ಪ್ರಾಣಶಕ್ತಿ ಇದೆ ಅಂತ ಹೇಳಿ ನಾವು ಹೇಗೆ ಕಂಡುಹಿಡಿತೀವಿ? ಇನ್ನೊಂದು
ಡಿವಿಷನ್ ಅಂತ. ಇಲ್ಲಿ 7 ಹ್ಯಾಬಿಟ್ಸ್ ಇರುತ್ತೆ. ಈ 7 ಹ್ಯಾಬಿಟ್ಸಲ್ಲಿ ನಾನು ಇವತ್ತು 2 ಹೇಳ್ಕೊಟ್ಟಿದ್ದೀನಿ ನಿಮಗೆ. ಅದರಲ್ಲಿ ಫಸ್ಟ್ ಯಾವುದು ಲಿವಿಂಗ್ ಫುಡ್ ಒಂದು, ಅದಾದರೆ ಆ ಲಿವಿಂಗ್ ಫುಡ್ ಅಂತ ಅದನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಹೆಂಗೆ ಕಂಡುಹಿಡಿಯೋದು ಅಂತ ಗೊತ್ತಾಯ್ತಲ್ವ ನಿಮಗೆಲ್ಲ. ಪಹಾರದಿಂದ ಕಿಚನ್ಗೆ ಬರಬೇಕು, ಅದು ಬೇಗ ಕೊಳ್ಕೊಂಡ್ರೆ ಅದು ಲಿವಿಂಗ್ ಫುಡ್ಡು. ಮನೇಲಿ ಏನು ಮಾಡ್ತಾರೋ ಅದನ್ನ ಮಾತ್ರ ತಿನ್ನಿ ಆಯಿತಾ, ಬೇರೆ ಹೊರಗಡೆ ಏನು ಮುಟ್ಟಕ್ಕೆ ಹೋಗಬೇಡಿ ಆಯಿತಾ. ಆಮೇಲೆ ಇನ್ನೂ ಎಷ್ಟೊಂದು ಈ ಥರ ಇದ್ದಾವೆ 7 ಸೂತ್ರಗಳು. ಈ ಸೂತ್ರಗಳೆಲ್ಲ ನೀವು ಫಾಲೋ ಮಾಡಿದರೆ ನಿಮ್ಮ ಲೈಫ್ ಲಾಂಗ್ ನೀವು ಆರೋಗ್ಯಕರವಾಗಿ ಇರ್ತೀರಾ ಆಯಿತಾ. ಚೆನ್ನಾಗಿತ್ತ ಇವತ್ತು ವರ್ಕ್ಶಾಪು. ನೀವು ಬೇಗ ಬರಬೇಕಿತ್ತಲ್ವಾ. ಚೆನ್ನಾಗಿ ಗೊತ್ತಮ್ಮ. ಸೊ ಇದೆಲ್ಲ ಕೊಡಲ್ಲ ಇವಾಗ, ಯಾಕೆಂದರೆ ಇದು ಒಳ್ಳೆಯದಲ್ಲ. ಅವಳು ಕ್ಲಾಸ್ ಮಾಡಿ. ಏನು ಮಾಡೋಣ ಇವಾಗ? ನಿಮಗೆಲ್ಲ ಏನಿಷ್ಟು? ಇವನು ಟೀನೇಜರಿಂದ ದೊಡ್ಡವನಲ್ವಾ? ಅಂದರೆ ಇವಾಗ ಅವನೇ ದೊಡ್ಡವನಲ್ವಾ? ನೋಡ, ಅವ್ನು ಟೀನೇಜಿಗೆ ಬಂದವನು ಇವಾಗ. ಟೀನೇಜ್ ಅಂದರೆ ಇವಾಗ ನನಗೆ 19 ವರ್ಷ. ಎಷ್ಟು ಅಂದ್ಕೊಂಡಿದ್ರಿ ನೀವು? ನೀವೆಲ್ಲ ಎಷ್ಟು ಅಂದ್ಕೊಂಡಿದ್ರಿ? ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಜನ ಇದ್ರೂ ನೀವೆಲ್ಲ ತುಂಬ ಆ್ಯಕ್ಟಿವ್ ಆಗಿದ್ರಿ. ನಾನು ಅಂದ್ಕೊಂಡಿದ್ದೆ ನಾನು ಹೋದಾಗ ಯಾರು ಆನ್ಸರೇ ಮಾಡಲ್ಲ, ಕೇಳಿಸ್ಕೊಳ್ಳೋದ್ರೆ ಇಲ್ಲ ಅಂತ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ನೀವು ತುಂಬ ಚೆನ್ನಾಗಿ ಕೇಳಿಸ್ಕೊಂಡ್ರಿ, ಆನ್ಸರ್ ಮಾಡಿದ್ರಿ, ಅರ್ಥ ಮಾಡ್ಕೊಂಡ್ರಿ. ನಿಮಗೆಲ್ಲ ನೀವೇ ಇವನಿಗೆ ಜಾಸ್ತಿ ಗಿಫ್ಟ್ ಬಂದಿದೆ ಅಲ್ವಾ, ಸೊ ಅವನಿಗೆ ಮನೆಯಲ್ಲಿ ಹೋಗ್ಬಿಟ್ಟು ಎಲ್ಲ ಹೇಳ್ತೀರಾ ನಿಮ್ಮ ಅಪ್ಪ ಅಮ್ಮಗೆ ಏನೇನು ಕೊಟ್ಟರು, ಆಮೇಲೆ ಇದೆಲ್ಲ ಹೇಳ್ಕೊಡ್ಬೇಕು ಅಂತ. ನೆಕ್ಸ್ಟ್ ವೀಕ್ ಬರ್ತೀನಿ. ನೀವೇನಾದರೂ ಸ್ಯಾಟರ್ಡೇ ಬರ್ತೀರಾ ಅಂದರೆ ನಾನು, ಬಟ್ ಸ್ಯಾಟರ್ಡೇ ನೀವು ಯಾರು ಇಲ್ಲೇ ಇಲ್ಲ. ನಾನು ಲಾಸ್ಟ್ ಸ್ಯಾಟರ್ಡೇ ಬಂದಿದ್ದೆ. ಜನ್ಮಾಷ್ಟಮಿ ಸರಿ ಆಯಿತು. ವೆರಿ ಗುಡ್. ನೀವೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಎಷ್ಟೆಷ್ಟು ಇಂಗ್ಲೀಷ್ ಬರ್ತಾ ಇದೆ ಅಂದರೆ ಇವಾಗ ಕೆಲವೊಂದು ವೀಕ್ಸ್ವರೆಗೂ ನಾನು ನಿಮಗೆ ಬರೀ ಹೆಲ್ಪ್ ಬಗ್ಗೆ ಹೇಳ್ಕೊಡ್ತೀನಿ. ಆ 7 ಪಿಲ್ಲರ್ಸ್ ತೋರಿಸಿದೆ ಅಲ್ವಾ, ಅದೆಲ್ಲ ಒಂದೊಂದು ವೀಕ್ ಹೇಳ್ಕೊಡ್ತೀನಿ. ಅದ್ರ ಬೇಸ್ ಮೇಲೆ ನೀವೆಲ್ಲರೂ ಆನ್ಸರ್ಸ್ ಕೂಡ ಹೇಳಬೇಕು ಆಯಿತಾ. ನೆಕ್ಸ್ಟು ನೀವು ಮತ್ತೆ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ವ ನಿಮ್ಮದು, ಹೇಗೆ ಹೇಳ್ಕೊಡೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ವಾ, ಅವಾಗಲೇ ಅವ್ರಿಗೆಲ್ಲನೂ ಇದು ಹೇಳ್ಕೊಡ್ಬೇಕು ನೀವು ಆಯಿತಾ. ನಮ್ಮ ಫ್ರೆಂಡ್ಸು ನೀವೆಲ್ಲ ಎಷ್ಟು ಜಾಸ್ತಿ ಜನ ಇದ್ದರೆ ಅಷ್ಟು ನಮ್ಮ ಫ್ರೆಂಡ್ಸ್ನ ಕರ್ಕೊಂಡ್ಬಿಡ್ತೀವಿ. ಈ ಕ್ಲಾಸ್ ಎಲ್ಲ ಫಿಲ್ ಆಗಬೇಕು, ಅವಾಗ ನಾನು ಕರ್ಕೊಂಡ್ಬಿಡ್ತೀನಿ. ಅದೇ ಬೇರೆ ಸೆಕ್ಷನ್ಸ್ ಎಲ್ಲನೂ ಕಂಬೈನ್ ಆಗಿನೇ ಇಷ್ಟೇ ಇದ್ದೀರಾ. ಮನೆಗೆ ಬರ್ತೀನಿ.
ಆಗುತ್ತೆ. ಈಗ ಕೇಳಿಸ್ಕೊಳು, ನೀವು ಹೈಸ್ಕೂಲ್ಗೆ ಹೋದಾಗ ನಿಮಗೆ ಅದು ಹೆಲ್ಪ್ ಆಗುತ್ತೆ ಆಯ್ತಾ. ನಿಮಗೆ ಬೇರೆ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ, ನಾನು ಕನ್ನಡ ಆಯಿತು. ಅದಾದಮೇಲೆ ನನಗೂ ಕನ್ನಡ ಬರುತ್ತೆ. ಬಟ್ ಆದರೆ ಏನಂದರೆ ನಾನು ಇಂಗ್ಲೀಷ್ ಮೀಡಿಯಮ್ ಓದಿದ್ದು ಚಿಕ್ಕವಳಿದ್ದಾಗಲಿಂದಲೂ ಇವಾಗವರೆಗೂ ಪೂರ್ತಿ ಇಂಗ್ಲೀಷ್ ಮೀಡಿಯಮ್. ಕನ್ನಡನೂ ಇಷ್ಟನೇ, ಅದಕ್ಕೆ ಅಲ್ವಾ ಮಾತಾಡ್ತೀವಿ. ಒಳ್ಳೆಯದು, ತುಂಬ ಒಳ್ಳೆ ಮಾತು ಹೇಳಿ ನೋಡಿ ಅವ್ರು ಏನು ಹೇಳಿದ್ರು. ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು, ಅದಕ್ಕೆ ನಮಗೆ ಕನ್ನಡನೇ ಇಷ್ಟ, ಯಾವಾಗಲೂ ನಾವು ಅದನ್ನೇ ಚೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆಲ್ಲರೂ ಕ್ಲಾಸ್ ಮಾಡಿ. ಕನ್ನಡದಲ್ಲೇ ಹೇಳಿದ್ರು. ಬಟ್ ಆದರೆ ನಮಗೆಲ್ಲ ಗೊತ್ತು ಕನ್ನಡ ನಮ್ಮ ಮಾತೃಭಾಷೆ, ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಅಂತ ನಮಗೆಲ್ಲ ಗೊತ್ತು. ಹೌದಾ, ಬಟ್ ಆದ್ರೂ ಕನ್ನಡ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಕ್ಕೆ ಲಿಟ್ರಲಿ ನಾನು ತುಂಬ ಇಂಟ್ರೆಸ್ಟ್. ನೆಕ್ಸ್ಟ್ ವೀಕಲ್ಲಿ ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ನನ್ನ ಕಡೆಯಿಂದ ಆಯಿತಾ, ಬರಬೇಕು. ಆದರೆ ಅವ್ರು ಬಂದೇ ಬರ್ತಾರೆ, ನೋಡೋಣ. ಓಕೆ, ಒಳ್ಳೆಯದು, ತುಂಬ ಒಳ್ಳೆಯದು. ಆ್ಯಕ್ಚುಲಿ ನೆಕ್ಸ್ಟು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಆಯಿತಾ. ಇದೆಲ್ಲ ಅಟೆಂಡ್ ಮಾಡಿ ಎಷ್ಟೊಂದು ಜನ ಬಂದ ಮೇಲೆ ಅದಾದಮೇಲೆ ನಾನು ನೆಕ್ಸ್ಟ್ ಹೋಗೋದು ಅರ್ಥ ಆಯಿತಾ. ಏನಾದರೂ ಅಲ್ಲಿ ಕಡಿಮೆ ಆಗೋಯ್ತು ಸ್ಟ್ರೆಂತು ಅಂತ ಅಂದರೆ ನಾನು ಬರಲ್ಲ ವಾಪಸ್. ಮತ್ತು ಇವಾಗ ನೀವು 6th ತಾನೇ, ನೆಕ್ಸ್ಟು 7th, 1 ವರ್ಷ ಬರ್ತೀನಿ ಅಷ್ಟೇ. ಇಲ್ಲಾಂದರೆ 1 ತಿಂಗಳು ನೀವು ಹೆಂಗೆ ಬರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ಒಳ್ಳೆಯದು. ಬಟ್ ಎಲ್ಲರಿಗೂ ಇವತ್ತು ಫಸ್ಟ್ ಡೇ ಅಲ್ವಾ, ಅದಕ್ಕೆ ಬೇಗ ಬಿಡ್ತಾ ಇದ್ದೀವಿ. ನಿಮ್ಮ ಬ್ರೇಕ್ ಇರೋದು ಯಾವಾಗ? ಇಲ್ಲ, ಇವಾಗ ಇನ್ನೂ ಟೈಮ್ ಎಷ್ಟು? 10:42. ಅಂದರೆ ನನಗೆ ಆ್ಯಕ್ಚುಲಿ 8:30ಗೆ ಓಪನ್ ಆಗಿತ್ತು. ಬಟ್ ಆದರೆ ನಾನು ಇಲ್ಲಿಗೆ ಬರಬೇಕಿತ್ತಲ್ವಾ, ಸದ್ಯ ಕ್ಲಾಸ್ ಮಿಸ್ ಮಾಡಿಕೊಂಡು ಇಲ್ಲಿ ಬಂದು ನಮ್ಗೇನು ಕೇಳಲ್ಲ. ಕಾಲೇಜಿಗೆ ಬಂದರೆ ಹಂಗೆ ಇರೋರು. ಓಪನ್ ಇರಲ್ಲ. 11 ಗಂಟೆ ಬಿಡೋದಾ? 4:30ಗೆ. 3 ಗಂಟೆಗೆ ಹೋದ್ರೆ ಇನ್ನೂ 1 ಗಂಟೆ ಇರುತ್ತಲ್ವಾ, 1:30 ಗಂಟೆ. ಆ ಕ್ಲಾಸ್ ಅಟೆಂಡ್ ಆಗ್ಬೋದು. ನೀವು ನೆಕ್ಸ್ಟ್ ಯಾವ ಹೈಸ್ಕೂಲಿಗೆ ಎಲ್ಲೆಲ್ಲಿ ಹೋಗ್ತೀರಾ? ಎಲ್ಲಿ? ನೀವು ನಿಮ್ಮ ಮದರ್ ಟಂಗಲ್ಲಿ ಯಾರಾದರೂ ತೆಲುಗು ಆಗಿದ್ದಾರಾ? ತೆಲುಗುನಾ? ಹೌದಾ? ನಾನು ತೆಲುಗು. ನೀವು ಒಬ್ಬೊಬ್ಬರೇ ಹೇಳಿ ನಿಮ್ದೆಲ್ಲ ಮಾತೃಭಾಷೆ ಯಾವುದು ಅಂತ. ನಾನು ಮಾತೃಭಾಷೆ ಕನ್ನಡ. ಕನ್ನಡ ಇಲ್ಲ, ಅದು ಆಲ್ಮೋಸ್ಟ್ ಒಳ್ಳೆಯದು. ಇಲ್ಲ ಇವಳು ಇದ್ದು, ಬಟ್ ಎಲ್ಲರಿಗಿಂತ ನಿಮಗೆ ಅಭಿಮಾನ ಜಾಸ್ತಿ. ದೀಪಿಕಾ ಚರಣ ಅವರೇ. ಈ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಯೂಟ್ಯೂಬ್ ಹಾಕ್ತೀನಿ. ನೋಡೋಣ ನಿಮ್ಮೆಲ್ಲರಿಗೂ ಎಷ್ಟು ರೀಚ್ ಆಗುತ್ತೆ ಅಂತ.
20ವರೆಗೂ ನಾನು ಕ್ರಾಫ್ಟ್ ಎಲ್ಲ ಹೇಳ್ಕೊಡಲ್ಲ ಬರೀ